ರಾಷ್ಟ್ರೀಯ ಹೆದ್ದಾರಿ 66ರ ಉದ್ಯಾವರದ ಬಳಿ ಸಕ್ಕರೆ ಸಾಗಿಸ್ತಾ ಇದ್ದ ಲಾರಿಯೊಂದು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಚರಂಡಿಗೆ ಬಿದ್ದ ಘಟನೆ ಮಂಗಳವಾರ ಸಂಜೆ ಸಂಭವಿಸಿದೆ. ಚಾಲಕ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸ್ತಾ ಇದ್ದ ಎಂಬುದು ಕಂಡುಬಂದಿದ್ದು ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಕೇರಳಕ್ಕೆ ಸಕ್ಕರೆ ಸಾಗಿಸ್ತಾ ಇದ್ದ ಲಾರಿಯನ್ನ ಉದ್ಯಾವರ ಸಮೀಪ ರಸ್ತೆ ಬದಿಯಲ್ಲಿ ನಿಲ್ಲಿಸಲು ಚಾಲಕ ಯತ್ನಿಸಿದ್ದಾನೆ. ಆದರೆ ಕಂಠಪೂರ್ತಿ ಕೊಡದಿದ್ದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಚರಂಡಿಗೆ ನುಗ್ಗಿದೆ. ಲಾರಿಯ ಚಕ್ರ ಮಣ್ಣಿನಲ್ಲಿ ಹೂತು ಹೋಗಿದ್ರಿಂದ ಲಾರಿ ಮುಂದೆ ಚಲಿಸದೆ ನಿಂತಿದ್ದು ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಅವಘಡ ಸಂಭವಿಸ್ತಾ ಇದ್ದಂತೆ ಸ್ಥಳದಲ್ಲಿ ಜನರು ಜಮಾಯಿಸಿದ್ದು ಮದ್ಯದ ಅಮಲಿನಲ್ಲಿ ತೂರಾಡ್ತಾ ಇದ್ದ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ್ದ ಕಾಪು ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ರು. ಲಾರಿ ಚಾಲಕ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸ್ತಾ ಇದ್ದುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದ್ದು ಆತನನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಸೈಡ್ ಮತ್ತು ನಿಕಲ್ ಒಂದು ಟ್ರೈನ್ ಬಂತು ಅಂಕಲ್ ರಿಫ್ಲೆಕ್ಟರ್ ಬ್ಯಾರಿಕೇಡ್ ಇದೆಯಾ ಬೇಗ ಅರ್ಜೆಂಟ್ ಅಲ್ರಿ ಊಟಕ್ಕಂತ ತರಬೇತಿಗೆ ಇಷ್ಟು ವೈರಲ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸರಿ ಅನ್ಸುತ್ತೆ? ಈಗ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಮಾರೆ, ದೂರ ಆಡ್ತಾ ಇದ್ದೀನಿ. ಅಲ್ರಿ ನಾವು ಊಟ ಮಾಡಿಕ ಸೈಡ್ ಹಚ್ಚಿ ಮುನ್ಕೊಂಡ್ಬಿಡ್ತೀವಿ ಸರ. ಎಲ್ಲ ಅವ್ರ ಹತ್ರ ಇವರು ಕರ್ಕೊಂಡು ಹೋಗ್ತಾರೆ.